morning, students. Here I am Shivshankar, JTO, Electronic Mechanic Trade, Saramvi ITI, CVV Campus, Chikballapur. Today's topic is transformer couple amplifier. In the previous class, we knew that RC couple amplifier, definition of RC couple amplifier, construction of RC couple amplifier, frequency response of RC couple amplifier, working principle of RC couple amplifier, advantages and disadvantages. These are all new in the last class. ಹಿಂದಿನ ತರಗತಿಯಲ್ಲಿ ನಾವು ಆರ್ ಸಿ ಕಪಲ್ ಆಂಪ್ಲಿಫೈಯರ್ ಅಂದ್ರೇನು, ಆರ್ ಸಿ ಕಪಲ್ ಆಂಪ್ಲಿಫೈರಲ್ಲಿ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಯಾವ ಥರ ಇರ್ತದೆ, ಆರ್ ಸಿ ಕಪಲ್ ಆಂಪ್ಲಿಫೈಯರ್ನ ಕನ್ಸ್ಟ್ರಕ್ಷನ್ನು ಯಾವ ಥರ ಇರ್ತದೆ, ಮತ್ತು ಅದರಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಅಪ್ಲಿಕೇಶನ್ಸು, ಮೆರಿಟ್ಸು, ಡಿಮೆರಿಟ್ಸು ಇವೆಲ್ಲನೂ ಹಿಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡ್ವಿ. ಇವತ್ತಿನ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಕಂಟೆಂಟಲ್ಲಿ ಡೆಫಿನಿಷನ್ನು, ಕನ್ಸ್ಟ್ರಕ್ಷನ್ನು, ವರ್ಕಿಂಗ್ ಪ್ರಿನ್ಸಿಪಲ್ಲು, ಫ್ರೀಕ್ವೆನ್ಸಿ ರೆಸ್ಪಾನ್ಸು, ಅಪ್ಲಿಕೇಶನ್ಸು, ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಜೊತೆಗೆ ಅಸೈನ್ಮೆಂಟ್ ಇರ್ತದೆ. ಇವೆಲ್ಲನೂ ಈ ಹಿಂದಿನ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಕಂಟೆಂಟ್. ಡೆಫಿನಿಷನ್: transformer couple amplifier is one in which transformer used to couple output of one amplifier to next amplifier is called as transformer couple amplifier. ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತೀವಿ. ಒಂದು ಆಂಪ್ಲಿಫೈರ್ನ ಇನ್ನೊಂದು ಆಂಪ್ಲಿಫೈರ್ಗೆ ಕಪಲ್ ಮಾಡಬೇಕು. ಒಂದು ಆಂಪ್ಲಿಫೈರ್ ಔಟ್ಪುಟ್ ಸಿಗ್ನಲ್ನ ಇನ್ನೊಂದರ ಆಂಪ್ಲಿಫೈರ್ ಇನ್ಪುಟ್ಗೆ ಸಿಗ್ನಲ್ ಕಪಲ್ ಮಾಡೋದಕ್ಕೆ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋದ್ರಿಂದ ಅದನ್ನು ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್ ಅಂತ ಕರಿತೀವಿ. This amplifier used in AF amplifiers to amplify the power of the AF signal. ಈ ಆಂಪ್ಲಿಫೈರ್ನ AF ಆಂಪ್ಲಿಫೈರ್ಸು ಜೊತೆಗೆ RF ಆಂಪ್ಲಿಫೈರ್ಸಲ್ಲಿ ಸಹ ಈ ಒಂದು ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್ ಯೂಸ್ ಮಾಡ್ತೀವಿ. ಎದಕ್ಕಾಗಿ ಯೂಸ್ ಮಾಡ್ತೀವಿ ಅಂದರೆ ಪವರ್ನ ಇನ್ಕ್ರೀಸ್ ಮಾಡೋದಕ್ಕಾಗಿ, ಪವರ್ ಲೆವೆಲ್ನ ಜಾಸ್ತಿ ಮಾಡೋದಕ್ಕಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್ನ ಯೂಸ್ ಮಾಡ್ತೀವಿ. This amplifier gives high power gain but the gain is distorted. ಈ ಆಂಪ್ಲಿಫೈರು ಒಂದು ಉತ್ತಮ ಒಂದು ಅಡ್ವಾಂಟೇಜ್ ಏನು ಅಂದರೆ ಪವರ್ ಜಾಸ್ತಿ ಕೊಡ್ತದೆ, ಗೇಯ್ನ ಜಾಸ್ತಿ ಕೊಡ್ತದೆ. ಬಟ್ ದ ಗೇಯ್ನ್ ಈಸ್ ಡಿಸ್ಟಾರ್ಟೆಡ್ ಅಂದರೆ ಆ ಗೇಯ್ನು ವೇರಿಯೇಷನ್ ಇರ್ತದೆ, ಗೇಯ್ನಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಗೇಯ್ನು ಜಾಸ್ತಿ ಕಡಿಮೆ ಆಗ್ತಾ ಇನ್ಕ್ರೀಸು ಮತ್ತು ಡಿಕ್ರೀಸ್ ಆಗ್ತಾ ಆ ಗೇಯ್ನ್ ಓವರಾಲ್ ಗೇಯ್ನ್ಗೆ ಡಿಸ್ಟರ್ಬೆನ್ಸ್ ಇರ್ತದೆ. ಡಿಸ್ಟಾರ್ಷನ್ ಪ್ರೊಡ್ಯೂಸ್ಡ್ ವೈಲ್ ಲಿಸನಿಂಗ್. ನಾವು ಕೇಳೋ ಸಮಯದಲ್ಲಿ ಡಿಸ್ಟಾರ್ಷನ್ ಸೌಂಡ್ ಕೇಳಿಸ್ತದೆ ನಮಗೆ. ನೋಡಿ, ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈಯರ್. ಹಿಯರ್ ಟ್ರಾನ್ಸ್ಫಾರ್ಮರ್ T1 connected in the collector of the transistor Q1. See here the primary winding of transformer 1 acts as a load and the output signal of the first amplifier coupled to the base of the next stage through the secondary. ಅದೇ ಥರ finally the output taken from the secondary of the transformer 2. ಆ ಔಟ್ಪುಟ್ನ ಟ್ರಾನ್ಸ್ಫಾರ್ಮರ್ 2ನಲ್ಲಿ ಔಟ್ಪುಟ್ ನಾವು ತಗೊತೀವಿ. ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ Q1 ಕಲೆಕ್ಟ್ರಲ್ಲಿ ಯೂಸ್ ಮಾಡಿದ್ದೀವಿ. ಅದು ಅದರ ಪ್ರೈಮರಿ ವೈಂಡಿಂಗು ಲೋಡ್ ಥರ ಆ್ಯಕ್ಟ್ ಆಗುತ್ತೆ. ಮತ್ತು ಆ ಸೆಕೆಂಡ್ರಿನಿಂದ ಸಿಗ್ನಲ್ನ Q1 ಔಟ್ಪುಟ್ನ
ಟ್ರಾನ್ಸಿಸ್ಟರ್ ಸೆಕೆಂಡ್ ಆಂಪ್ಲಿಫೈರ್ಗೆ ಕಪಲ್ ಮಾಡಿದೆ ಥ್ರೂ ಸೆಕೆಂಡ್ರಿ. ದ ಔಟ್ಪುಟ್ obtained at the secondary of the ಟ್ರಾನ್ಸ್ಫಾರ್ಮರ್ T2. ಔಟ್ಪುಟ್ಟು ಸೆಕೆಂಡ್ರಿ ಟ್ರಾನ್ಸ್ಫಾರ್ಮರಲ್ಲಿ ಪಡೆದಿದ್ದೀವಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಗೆ ದಿ ಟ್ರಾನ್ಸ್ಫಾರ್ಮರ್ ಕನೆಕ್ಟೆಡ್ ಇನ್ ದ ಕಲೆಕ್ಟರ್ ಆಫ್ Q1 primary acts as a load and secondary winding supplies the amplified output to the input of the next amplifier. ಈ ಕನ್ಸ್ಟ್ರಕ್ಷನ್ನಲ್ಲಿ ಟ್ರಾನ್ಸ್ಫಾರ್ಮರ್ನ ಕಲೆಕ್ಟ್ರಲ್ಲಿ ಯೂಸ್ ಮಾಡಿದ್ದೀವಿ. ಆ ಪ್ರೈಮರಿ ವೈಂಡಿಂಗು ಲೋಡ್ ಥರ ಆ್ಯಕ್ಟ್ ಆಗುತ್ತೆ. ಸೆಕೆಂಡ್ರಿ ಮುಖಾಂತರ ಸಿಗ್ನಲ್ಲು ಇನ್ನೊಂದು ಆಂಪ್ಲಿಫೈರ್ಗೆ ಪಾಸ್ ಆಗುತ್ತೆ. ದಿ ಸೆಕೆಂಡರಿ ವೈಂಡಿಂಗ್ ಸಪ್ಲೈಸ್ ಆಂಪ್ಲಿಫೈಡ್ ಔಟ್ಪುಟ್ ಟು ದ ಇನ್ಪುಟ್ ಆಫ್ ದ ನೆಕ್ಸ್ಟ್ ಆಂಪ್ಲಿಫೈಯರ್. ಅಂದರೆ ಈ ಟ್ರಾನ್ಸಿಸ್ಟರ್ Q1 ಆಂಪ್ಲಿಫೈರ್ ಏನು ಆಂಪ್ಲಿಫೈ ಮಾಡುತ್ತೋ ಅದು ಸೆಕೆಂಡ್ರಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ ಸೆಕೆಂಡ್ರಿನ ಔಟ್ಪುಟ್ನ ಮತ್ತೆ ಇನ್ಪುಟ್ ಆಫ್ ದಿ ಇನ್ನೊಂದು ಆಂಪ್ಲಿಫೈರ್ಗೆ ಕನೆಕ್ಟ್ ಮಾಡಿದೆ. ದಿ ಆಂಪ್ಲಿಫೈಡ್ ಔಟ್ಪುಟ್ ಸಿಗ್ನಲ್ obtained at the secondary ಆಫ್ ಟ್ರಾನ್ಸ್ಫಾರ್ಮರ್ T2. ಫೈನಲ್ ಆಗಿ ಔಟ್ಪುಟ್ ಸಿಗ್ನಲ್ನ ನಾವು ಟ್ರಾನ್ಸ್ಫಾರ್ಮರ್ 2ನಲ್ಲಿ ತಗೊತಾ ಇದ್ದೀವಿ, ಆಸ್ ಶೋನ್ ಇನ್ ಫಿಗರ್. ವರ್ಕಿಂಗ್ ಪ್ರಿನ್ಸಿಪಲ್ ಯಾವ ಥರ ವರ್ಕ್ ಆಗುತ್ತೆ ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರು. ದಿ AF ಸಿಗ್ನಲ್ ಗಿವನ್ ಟು ದ ಬೇಸ್ ಆಫ್ ದ ಫಸ್ಟ್ ಆಂಪ್ಲಿಫೈರ್, ದ ಕೆಪಾಸಿಟರ್ C1 ಗಿವ್ಸ್ ಲೋ ರಿಯಾಕ್ಟೆನ್ಸ್ ಪಾತ್. ನಾವು AF ಸಿಗ್ನಲ್ನ ಬೇಸ್ ಆಫ್ ದ ಫಸ್ಟ್ ಆಂಪ್ಲಿಫೈರ್ ಕೊಟ್ಟಾಗ ಅದು ಏನಾಗುತ್ತೆ ಅಂದರೆ ಅಲ್ಲೊಂದು ಕೆಪಾಸಿಟರ್ ಇರ್ತದೆ. ಆ ಕೆಪಾಸಿಟರ್ ಇಟ್ ಗಿವ್ಸ್ ದ ಈಸಿ ಪಾತ್ ಟು ದ AF ಸಿಗ್ನಲ್. ಸಿ ದಿ ವಾಟ್ ಎವರ್ weak signal given at the base terminal, this signal passes through capacitor C1. Therefore, the capacitor C1 gives low reactance path. ಅಂದರೆ ಈ C1 ಏನು ಮಾಡುತ್ತೆ ಅಂದರೆ ಈಸಿಯಾಗಿ ಆ ಬೇಸ್ ಕಡೆ ಕಳಿಸ್ತದೆ AC ಸಿಗ್ನಲ್ನ. If small base current passes, increase large collector current, amplified form of output obtained at the secondary. ಏನಾಗುತ್ತೆ ಅಂದರೆ ಇಫ್ ಸ್ಮಾಲ್ ಬೇಸ್ ಕರೆಂಟ್ ಸ್ವಲ್ಪ ಬೇಸ್ ಕರೆಂಟ್ ಪಾಸ್ ಆದರೆ ಲಾರ್ಜ್ ಕಲೆಕ್ಟರ್ ಕರೆಂಟ್ ಪಾಸ್ ಆಗುತ್ತೆ. ಅಂದರೆ ಆಂಪ್ಲಿಫೈಡ್ ಸಿಗ್ನಲ್ obtained at the ಕಲೆಕ್ಟರ್. ಸ್ವಲ್ಪ ಯಾವಾಗ ಈ ವೀಕ್ ಸಿಗ್ನಲ್ ಹೋಗುತ್ತೆ ಸ್ವಲ್ಪ ಬೇಸ್ ಕರೆಂಟ್ ಪಾಸ್ ಆಗುತ್ತೆ, ವಿಚ್ ವಿಲ್ ಇನ್ಕ್ರೀಸ್ ಇನ್ ಲಾರ್ಜ್ ಕಲೆಕ್ಟರ್ ಕರೆಂಟ್. ಜಾಸ್ತಿ ಕಲೆಕ್ಟರ್ ಕರೆಂಟು ಪಾಸ್ ಆಗುತ್ತೆ. ಸಿ ದಿ ಆಂಪ್ಲಿಫೈಡ್ obtained at the ಸೆಕೆಂಡ್ರಿ. ಆ ಒಂದು T1 ಟ್ರಾನ್ಸ್ಫಾರ್ಮರ ಇದರಲ್ಲಿ ಆಂಪ್ಲಿಫೈಡ್ ಔಟ್ಪುಟ್ನ ತಗೊತೀವಿ. ದಿ ಟ್ರಾನ್ಸಿಸ್ಟರ್ Q2 ಆಂಪ್ಲಿಫೈಸ್ ಅಂಡ್ ಓವರ್ ಆಲ್ ಗೈನ್ ಇನ್ಕ್ರೀಸ್. ಸಿ ಆ ಸೆಕೆಂಡ್ರಿ ಮುಖಾಂತರ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ಗೆ ಕೊಡ್ತೀವಿ. ಆ ಟ್ರಾನ್ಸಿಸ್ಟರ್ Q2 ಕೂಡ ಆಂಪ್ಲಿಫೈ ಮಾಡುತ್ತೆ, ಓವರ್ ಆಲ್ ಗೈನು ಜಾಸ್ತಿ ಆಗುತ್ತೆ. ದ ಓವರ್ ಆಲ್ ಗೈನ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಗೈನ್ಸ್ ಆಫ್ ಟು ಆಂಪ್ಲಿಫೈಯರ್ಸ್. ಓವರ್ ಆಲ್ ಗೈನು ಆ ಎರಡು ಗೈನ್ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಓವರ್ ಆಲ್ ಗೈನು ಬರ್ತದೆ. ದಿಸ್ ಆಂಪ್ಲಿಫೈಯರ್ ಪ್ರೊವೈಡ್ ಪೂರ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್. ತುಂಬ ಪೂರ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅಂದರೆ ಆ ಫ್ರೀಕ್ವೆನ್ಸಿ ರೆಸ್ಪಾನ್ಸು ವೇರಿಯೇಷನ್ ಇರ್ತದೆ, ಡಿಸ್ಟಾರ್ಷನ್ ಇರ್ತದೆ. ಒಂದು ಸಲ ಜಾಸ್ತಿ ಆಗುತ್ತೆ ಮತ್ತೆ ಡೌನ್ ಆಗುತ್ತೆ. ಅಂದರೆ ಆಡಿಯೋ ಫ್ರೀಕ್ವೆನ್ಸೀಸ್ನಲ್ಲಿ ಗೈನು ತುಂಬ ಡಿಸ್ಟಾರ್ಷನ್ ಇರ್ತದೆ. RC ಕಪಲ್ ಆಂಪ್ಲಿಫೈರಲ್ಲಿ ಫ್ಲಾಟ್ ಗೈನ್ ಬರ್ತದೆ, ಬಟ್ ಟ್ರಾನ್ಸ್ಫಾರ್ಮರ್ ಕಪಲಲ್ಲಿ ಡಿಸ್ಟಾರ್ಟೆಡ್ ಗೈನು ಬರ್ತದೆ. ನೋಡಿ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕರ್ವ್ ನೋಡಿದಾಗ ಡ್ರಾನ್ ವೋಲ್ಟೇಜ್ ಗೈನ್ ವರ್ಸಸ್ ಫ್ರೀಕ್ವೆನ್ಸಿ, ಈ ವೋಲ್ಟೇಜ್ ಗೈನು ಮತ್ತು ಫ್ರೀಕ್ವೆನ್ಸಿ ವರ್ಸಸ್ ಡ್ರಾ ಮಾಡಿದ್ದೀವಿ. ನೋಡಿ ಇಲ್ಲಿ ಅಟ್ ಲೋ ಫ್ರೀಕ್ವೆನ್ಸೀಸ್ ಗೈನ್ ಫಾಲ್ ಡೌನ್, ಅಟ್ ಹೈಯರ್ ಫ್ರೀಕ್ವೆನ್ಸೀಸ್ ಆಲ್ಸೋ ಗೈನ್ ಲೋ. ಇನ್ ದ ಮಿಡ್ ಫ್ರೀಕ್ವೆನ್ಸೀಸ್ ಆಡಿಯೋ ಫ್ರೀಕ್ವೆನ್ಸೀಸ್ ದ ಗೈನ್ ಈಸ್ ಹೈ ಬಟ್ ದ ಗೈನ್ ಈಸ್ ಡಿಸ್ಟಾರ್ಟೆಡ್. ಗೈನ್ ಜಾಸ್ತಿ ಇರ್ತದೆ, ಆ ಗೈನು ಸಹ ಡಿಸ್ಟಾರ್ಷನ್ ಇರ್ತದೆ. ಅದನ್ನು ನಾವು ಈ ಕಾಣ್ಬೋದು ಈ ಒಂದು ಕರುವಲ್ಲಿ. ಟೋಟಲಿ ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್
not give flat response, poor response. The transformer couple amplifier gives poor response, frequency response. ಆ ಗೇನ್ ವೇರಿಯೇಷನ್ ನೋಡಿದಾಗ ಮಿಡ್ ಫ್ರೀಕ್ವೆನ್ಸಿಯಲ್ಲಿ ಗೇನ್ ಜಾಸ್ತಿ ಆಗಿರೋದು ವೇರಿಯೇಷನ್ಸ್ ನಾವು ಕಾಣ್ಬೋದು. ಫಿಗರ್ ಶೋನ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕರ್ವ್ ಡ್ರಾನ್ ಗೇನ್ ವರ್ಸಸ್ ಫ್ರೀಕ್ವೆನ್ಸಿ. ಗೇನು ಮತ್ತು ಫ್ರೀಕ್ವೆನ್ಸಿ ಡ್ರಾ ಮಾಡಿದ್ದೀವಿ. ಅಟ್ ಲೋ ಫ್ರೀಕ್ವೆನ್ಸೀಸ್ ಗೇನ್ ಈಸ್ ಲೋ, ಅಟ್ ಹೈಯರ್ ಫ್ರೀಕ್ವೆನ್ಸೀಸ್ ಗೇನ್ ಈಸ್ ಲೋ. ಲೋ ಫ್ರೀಕ್ವೆನ್ಸೀಸಲ್ಲೂ ಗೇನ್ ಲೋ ಇರ್ತದೆ, ಹೈ ಫ್ರೀಕ್ವೆನ್ಸೀಸಲ್ಲೂ ಗೇನ್ ಫಾಲ್ ಆಗುತ್ತೆ. ಇನ್ ದ ಎ ಫ್ರೀಕ್ವೆನ್ಸಿ ಗೇನ್ ಈಸ್ ಡಿಸ್ಟಾರ್ಟೆಡ್. ಗೇನು ಹೈ ಇದ್ದರೂ ಸಹ ಆ ಎ ಫ್ರೀಕ್ವೆನ್ಸಿ ಡಿಸ್ಟಾರ್ಷನ್ ಇರ್ತದೆ. ದಿಸ್ ಆಂಪ್ಲಿಫೈರ್ ಪ್ರೊವೈಡ್ ಹೈ ಗೈನ್ ಆ್ಯಂಡ್ ಒಬ್ಟೈನ್ ಲೋ ಫಿಡೆಲಿಟಿ ಸೌಂಡ್. ಅಂದರೆ ಈ ಆಂಪ್ಲಿಫೈರಲ್ಲಿ ಲೋ ಫಿಡೆಲಿಟಿ ಸೌಂಡನ್ನ ನಾವು ಪಡಿಬೋದು. ಗೇನ್ ಜಾಸ್ತಿ ಇರ್ತದೆ, ಬಟ್ ಕ್ವಾಲಿಟಿ ಆಫ್ ಸೌಂಡ್ ಈಸ್ ಪೂರ್. ಕ್ವಾಲಿಟಿ, ಆ ಒಂದು ಸೌಂಡ್ ಕ್ವಾಲಿಟಿ ತುಂಬ ಪೂರ್ ಇರುತ್ತದೆ. ದಿಸ್ ಆಂಪ್ಲಿಫೈರ್ ಪ್ರೊವೈಡ್ ಪೂರ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್. ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಇದರಲ್ಲಿ ಫ್ಲಾಟ್ ಆಗಿರಲ್ಲ, ಕಾನ್ಸ್ಟೆಂಟ್ ಆಗಿರಲ್ಲ, ವೇರಿಯೇಷನ್ಸ್ ಇರ್ತದೆ, ಡಿಸ್ಟಾರ್ಟೆಡ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್. ಆ್ಯಂಡ್ ದಿಸ್ ಆಂಪ್ಲಿಫೈರ್ ಗಿವ್ಸ್ ಗುಡ್ ಇಂಪಿಡೆನ್ಸ್ ಮ್ಯಾಚಿಂಗ್. ಇದರ ಒಂದು ಮುಖ್ಯ ಉಪಯೋಗ ಏನು ಅಂದರೆ ಗುಡ್ ಇಂಪಿಡೆನ್ಸ್ ಮ್ಯಾಚಿಂಗ್. ಇಂಪಿಡೆನ್ಸ್ ಮ್ಯಾಚಿಂಗ್ ಔಟ್ಪುಟ್ನ ಕರೆಕ್ಟಾಗಿ ಸಿಗ್ನಲ್ ಮ್ಯಾಚಿಂಗ್ ಕೊಡ್ತದೆ. ದಿ ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್ ಡೆಲಿವರ್ಸ್ ವೆರಿ ಗುಡ್ ಇಂಪಿಡೆನ್ಸ್ ಮ್ಯಾಚಿಂಗ್. ತುಂಬ ಉಪಯುಕ್ತಕರವಾದಂಥ ಒಂದು ಔಟ್ಪುಟ್ ಸ್ಪೀಕರಲ್ಲಿ, ಸ್ಪೀಕರ್ ಹತ್ರ ಇಂಪಿಡೆನ್ಸು, ಸ್ಪೀಕರ್ ಇಂಪಿಡೆನ್ಸು ಮತ್ತು ಔಟ್ಪುಟ್ ಇಂಪಿಡೆನ್ಸು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಪ್ಲಿಕೇಶನ್ಸ್. ದಿಸ್ ಆಂಪ್ಲಿಫೈರ್ ಯೂಸ್ ಟು ಇನ್ಕ್ರೀಸ್ ಪವರ್ ಆಫ್ ಸಿಗ್ನಲ್ಸ್. ಈ ಆಂಪ್ಲಿಫೈರು ಪವರ್ನ ಇನ್ಕ್ರೀಸ್ ಮಾಡೋದಕ್ಕಾಗಿ ಯೂಸ್ ಮಾಡ್ತೀವಿ. ಪವರ್ ಲೆವೆಲ್ನ ಎ ಎಫ್ ಸಿಗ್ನಲ್ಸ್ ಆಗಿರ್ಬೋದು, ಆರ್ ಎಫ್ ಸಿಗ್ನಲ್ಸ್ ಆಗಿರ್ಬೋದು, ಪವರ್ನ ಜಾಸ್ತಿ ಆಂಪ್ಲಿಫೈ ಮಾಡೋದಕ್ಕಾಗಿ ಈ ಆಂಪ್ಲಿಫೈರ್ನ ಯೂಸ್ ಮಾಡ್ತೀವಿ. ದಿಸ್ ಆಂಪ್ಲಿಫೈರ್ ಯೂಸ್ಡ್ ಇನ್ ಔಟ್ಪುಟ್ ಸ್ಟೇಜ್ ಫಾರ್ ಇಂಪಿಡೆನ್ಸ್ ಮ್ಯಾಚಿಂಗ್. ಈ ಆಂಪ್ಲಿಫೈರ್ನ ಇಂಪಿಡೆನ್ಸ್ ಮ್ಯಾಚಿಂಗಾಗಿ ಉಪಯೋಗಿಸ್ತೀವಿ. ಔಟ್ಪುಟ್ ಸ್ಟೇಜಲ್ಲಿ ಎ ಎಫ್ ಆಂಪ್ಲಿಫೈರ್ಸ್ ಆಗಿರ್ಬೋದು, ಆರ್ ಎಫ್ ಆಂಪ್ಲಿಫೈರ್ಸ್ ಆಗಿರ್ಬೋದು, ಔಟ್ಪುಟ್ ಇಂಪಿಡೆನ್ಸ್ ಮ್ಯಾಚಿಂಗ್ನ ಮ್ಯಾಚ್ ಮಾಡೋದಕ್ಕಂದರೆ ಸ್ಪೀಕರ್ ಇದರಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಆಂಪ್ಲಿಫೈರ್ ಯೂಸ್ಡ್ ರೇಡಿಯೋ ಸಿಗ್ನಲ್ ಆಂಪ್ಲಿಫಿಕೇಷನ್. ಈ ಆಂಪ್ಲಿಫೈರ್ನ ರೇಡಿಯೋ ಸಿಗ್ನಲ್ ಆಂಪ್ಲಿಫಿಕೇಷನ್ಗೂ ಸಹ ಯೂಸ್ ಮಾಡ್ತೀವಿ. ಟೋಟಲಿ ಈ ಆಂಪ್ಲಿಫೈರ್ನ ರೇಡಿಯೋ, ಟಿ ವಿ ಎಲ್ಲ ಸರ್ಕ್ಯೂಟ್ಸಲ್ಲೂ ಯೂಸ್ ಮಾಡ್ತೀವಿ. ಇದು ಅಪ್ಲಿಕೇಶನ್ಸ್. ನೋಡಿ, ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಇದೆ, ಅದು ಪ್ರಾಕ್ಟಿಕಲ್ ವಿಡಿಯೋ. ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರಲ್ಲಿ ಗೇನ್ ಯಾವ ಥರ ಇರ್ತದೆ ಆ ಒಂದು ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. 7.1. So this is the first stage of amplifier and this is the second stage. This is the main switch to turn on or off the kit, and this is the user manual and patch codes. These all are included in this kit. To do this experiment, we will need a CRO, audio frequency generator and a multimeter. First, we need to find out the gain of this amplifier, first stage amplifier, and then we need to find out the gain of second stage amplifier. So for this, we need to give input from audio frequency generator. One kilohertz sine wave, and here I am giving 10 millivolt. So now connect this here to the input. Connect the DSO
output. I'm turning on the kit. So this is the output waveform of the first stage amplifier. Now increase the frequency like this. Till the signals get overloaded, and then set the input less than the maximum signal. And so I have set my input here, like set my input at this frequency, and now take the output voltage with the help of a multimeter. Like this. And similarly also take the reading of input voltage, and with the help of this you will get the gain of the first stage amplifier. Similarly, put the input here and find out the gain of the second stage amplifier. Now we will see how to plot frequency response characteristics. For this, we need to connect these two, first stage and second stage. Give the input here. And we'll see the output here. I've turned on the kit. So this is the output frequency. From the DSO you can note down the output voltage and the frequency. Take different observation of output voltage and frequency and plot the graph. Our next object is to find the lower and upper cutoff frequency and See, assignment. Briefly explain construction. ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್ನ ಬ್ರೀಫಾಗಿ ಅದರ ಕನ್ಸ್ಟ್ರಕ್ಷನ್ ಯಾವ ಥರ ಇರ್ತದೆ ಅಂತ ಎಕ್ಸ್ಪ್ಲೈನ್ ಮಾಡಿ. ಮತ್ತು ಬ್ರೀಫ್ಲಿ ಎಕ್ಸ್ಪ್ಲೈನ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್. ಟ್ರಾನ್ಸ್ಫಾರ್ಮರ್ ಕಪಲ್ ಆಂಪ್ಲಿಫೈರ್ ಯಾವ ಥರ ವರ್ಕ್ ಆಗುತ್ತೆ ಅದನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿ. ಲಿಸ್ಟ್ ದ ಅಪ್ಲಿಕೇಶನ್ಸ್ ಏನೇನಿದೆ, ಯಾವ ಥರ ಅಪ್ಲಿಕೇಶನ್ಸ್ ಅಂತ ಆ ಅಪ್ಲಿಕೇಶನ್ಸ್ನ ಲಿಸ್ಟ್ ಮಾಡಿ. Thank you very much.